ಮೂರನೇ ಗೇಮ್ ಶುರು ಮಾಡೋಣ. ಆರ್ತಿ, ನೀನು ಗೆದ್ರೆ ಅನ್ಫಾರ್ಚುನೇಟ್ಲಿ ಸೂರ್ಯನ ಹತ್ರ ಹೋಗ್ತೀಯ, ಸೋತ್ರೆ ನನ್ನ ಹತ್ರ ಇರ್ತೀಯ. ನಾನು ಸೂರ್ಯನಿಗಿಂತ ಯಾವ ವಿಷಯದಲ್ಲಿ ಕಡಿಮೆ ಇದ್ದೀನಿ ಹೇಳು? ಅವನ ಹತ್ರ ಇರೋದಕ್ಕಿಂತ ಹೆಚ್ಚಿನ ದುಡ್ಡಿದೆ, ಅವನಿಗಿಂತ ಸ್ಮಾರ್ಟ್ ಆಗಿದ್ದೀನಿ, ಇಂಟೆಲಿಜೆಂಟ್ ಆಗಿ ಯೋಚನೆ ಮಾಡ್ತೀನಿ. ನೀನು ಗೆಲ್ಲೋದಕ್ಕಿಂತ ಸೋಲೋದ್ರಲ್ಲೇ ಹೆಚ್ಚಿನ ಲಾಭ ಇದೆ. ದುಡ್ಡು ಜೀವನದಲ್ಲಿ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಒಳ್ಳೆ ವ್ಯಕ್ತಿತ್ವ. ಅದಿರಬೇಕು. ಅದನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ, ಹುಡ್ತಾನೆ ಬಂದಿರಬೇಕು. ಅದು ಸೂರ್ಯವ್ರಿಗೆ ಬಂದಿದೆ, ನಿನಗಿಲ್ಲ. ಸ್ಮಾರ್ಟ್ನೆಸ್ ಅಂದರೆ ಇನ್ನೊಬ್ರಿಗೆ ಎಷ್ಟು ಚೆನ್ನಾಗಿ ಮೋಸ ಮಾಡ್ತೀವಿ ಅನ್ನೋದಲ್ಲ, ಇನ್ನೊಬ್ರಿಗೆ ನೋವಾಗದೇ ಇರೋ ಹಾಗೆ ಬದುಕ್ತೀವಲ್ಲ, ಅದಕ್ಕೆ ಸ್ಮಾರ್ಟ್ನೆಸ್ ಅಂತ ಹೇಳ್ತಾರೆ. ಅದು ನನ್ನ ಗಂಡನಿಗಿದೆ. ಈಗ ನಿನ್ನ ಭವಿಷ್ಯನ ತೀರ್ಮಾನ ಮಾಡೋದು ನಾನು. ನಿನ್ನ ಪಾಲಿಗೆ ನಾನೇ ದೇವರಿಂದ. ಈಗ ದೇವರನ್ನು ಬೇಡ್ಕೊಳ್ಳೋ ಬದಲು ನನಗೆ ಖುಷಿ ಆಗುವಾಗ ನಡ್ಕೋ. ಅಹಂಕಾರ ಪಡ್ತಾ ಇರೋದು ಇದೇ ಮೊದಲಲ್ಲ, ಕೊನೆನೂ ಅಲ್ಲ. ನಾನು ಈ ಗೇಮ್ನಲ್ಲಿ ಸೋಲ್ತೀನೋ ಗೆಲ್ತೀನೋ, ಆದರೆ ಮತ್ತೆ ನಾನು ಮನೆ ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ ದೇವರು ನಿಮ್ಗೆ ಎಷ್ಟು ಅಂದ ಕೊಟ್ಟಿದ್ದಾನೋ ದುರಹಂಕಾರ ಕೊಟ್ಟು ಕಳಿಸಿದ್ದಾನೆ. ಐ ಲೈಕ್ ಇಟ್. ಅದಕ್ಕೆ ನೀವು ನನಗೆ ಇಷ್ಟ ಆಗೋದು. ಕೊನೆ ಆಟ ಆಡೋಣ. ದೊಡ್ಡದಾಗಿ ಹೇಳ್ತಿದ್ದೆ, ದೇವ್ರು ಬಂದು ಕಾಪಾಡ್ತಾನೆ, ಗೆಲ್ಲಿ ಗೆಲ್ಲದೆ ಇರಲಿ, ನಾನು ಮನೆಗೆ ಹೋಗ್ತೀನಿ ಅಂತ. ಏನಾಯ್ತು? ತಪ್ಪಾಯ್ತು. ಬಾ ಹಂಗಾರಿಗೆ ಶುರು ಮಾಡೋಣ ಗೇಮ್. 4ನೇದು. ನಾನು ಗೆದ್ದೆ ಅಲ್ವಾ? ಬನ್ನಿ, ನನ್ನ ಮನೆಗೆ ಬಿಡಿ. ಒಂದ್ ನಿಮಿಷ, ಯಾರು ಹೇಳಿದ್ದು ನೀನ್ ಗೆದ್ದೆ ಅಂತ? 2 ಆಟದಲ್ಲಿ ನಾನು ಗೆದ್ದೆ ಅಲ್ಲ. ಅದೇಗಾಗತ್ತೆ? 4 ಗೇಮಲ್ಲಿ 3 ಗೆದ್ರೆ ನೀನ್ ಮನೆಗೆ ಹೋಗೋದು ಅಂತ. ಈಗ ಏನಾಗಿದೆ ಸ್ಕೋರು? 2 ನೀನ್ ಗೆದ್ದಿದ್ಯಾ, 2 ನಾನು ಗೆದ್ದಿದ್ದೀನಿ. ಅಲ್ಲಿಗೆ ಡ್ರಾ. ಯಾಕೆ ನೀನ್ ಗೆದ್ದೆ ಅಂತ? ಇಬ್ಬರಿಗೂ 2 ಪಾಯಿಂಟ್. ಈಗ ನಾನು ನಿನ್ನ ಕಳಿಸ್ಲೂಬಹುದು ಅಥವಾ ನನ್ನ ಜೊತೆನೆ ಇಟ್ಕೊಳ್ಬಹುದು. ಪ್ಲೀಸ್ ನನ್ನ ಮನೆ ಕಳಿಸ್ಕೊಟ್ಬಿಡಿ ಪ್ಲೀಸ್. ಓಕೆ, ನೀನು ಇಷ್ಟೊಂದು ಕೇಳ್ತಿದ್ಯಾ ಅಂದಮೇಲೆ ಬಿಡ್ತೀನಿ. ಆದರೆ ಕೊನೆಯದಾಗಿ ಒಂದು ಟಾಸ್ ಹಾಕ್ತೀನಿ. ಅದರಲ್ಲಿ ನೀನು ಗೆದ್ರೆ ಖಂಡಿತ ಬಿಡ್ತೀನಿ. ಹೇಳು, ಹೆಡ್ಡಾ ಟೈಲ್ಸಾ? ಹೆಡ್ಸ್. ಹರೀಶು? ಇಲ್ಲ ಇಲ್ಲ, ಟೈಲ್ಸ್. ಹಾಗಾದ್ರೆ ಈಗ ಬೀಳೋದು ಹೆಡ್ಸೆ. ಇಲ್ಲ ಇಲ್ಲ, ಹೆಡ್ಸೇ ಇರಲಿ. ಓಪನ್ ಮಾಡ್ಲಾ? ಹೆಡ್ಸ್ ಬಿದ್ರೆ ನೀನು ಸೂರ್ಯನಿಗೆ ಆರತಿ ಆಗ್ತೀಯ. ಟೈಲ್ಸ್ ಬಿದ್ರೆ ಜೀವನ ಪರ್ಯಂತ ಈ ಚಿದಂಬರಮ್ಮಗೆ ಆರತಿ ಮಾಡ್ತಾ ಇರ್ತೀಯ. ಖಂಡಿತ ಟೈಲ್ಸ್ ಬಿದ್ದಿರತ್ತೆ. ಐ ಆಮ್ 100% ಶೂರ್ ನೀನು ನನ್ನ ಜೊತೆನೆ ಇರಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೆ. ಓಪನ್ ಮಾಡ್ಲಾ? ಚಿದಂಬರಂ, ಈ ಥರ ಟಾಸ್ ಹಾಕಿ ಡಿಸೈಡ್ ಮಾಡೋದು ಬೇಡ. ಬೇಕಾದ್ರೆ ಇನ್ನೊಂದು ಗೇಮ್ ಆಡ್ಬಿಡೋಣ. ಶೋರ್? ಶೋರ್. ಓಕೆ, ಆದರೂ ಓಪನ್ ಮಾಡಿ ನೋಡೋಣವಾ? ಸುಮ್ಮನೆ ಕ್ಯೂರಿಯಾಸಿಟಿಗೆ. ಅಯ್ಯಯ್ಯಯ್ಯೋ, ವಾಟ್ ಅ ಬ್ಯಾಡ್ ಲಕ್. ಅನ್ಫಾರ್ಚುನೇಟ್ಲಿ ನೀನು ತುಂಬಾ ಅರ್ಜೆಂಟ್ ಮಾಡ್ಬಿಟ್ಟೆ ಆರ್ತಿ. ಹೆಡ್ಸ್ ಬಿದ್ದಿತ್ತು. ನಾನು ಕೈ ಓಪನ್ ಮಾಡೋವರೆಗೂ ನೀನ್ ಕಾಯ್ಬೇಕಾಗಿತ್ತು. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹೆಡ್ ಬಿದ್ದಾಯ್ತಲ್ಲ, ನನ್ನ ಮನೆ ಬಿಟ್ಬಿಡಿ. ಮತ್ತೆ ನೀನೇ ಇನ್ನೊಂದು ಗೇಮ್ ಆಡೋಣ ಅಂತ ಹೇಳ್ಬಿಡ್ಲಿಲ್ವಾ? ಆದ್ರೆ ಹೆಡ್ಸ್ ಬಿದ್ದಿದೆಯಲ್ಲ. ಐ ಆಮ್ ಸಾರಿ ಆರ್ತಿ, ನಾನು ಇನ್ನೊಂದು ಮ್ಯಾಚ್ಗೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀನಿ. ನೀನೇ ತಾನೇ ಹೇಳಿದ್ದು. ಕಮಾನ್, ಕುತ್ಕೋ, ಆಟ ಆಡೋಣ. ನೀವು ಚೌಕೋಬಾರ ಆಡ್ತಾ ಇಲ್ಲ, ನೀವು ನನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ ಚಿದಂಬರಂ.
ಅದು ಒಂಥರ ಮಜಾ ಇರುತ್ತೆ. ಯಾಕೆ ಲೈಫ್ ಅಷ್ಟೊಂದು ಸೀರಿಯಸ್ ಆಗಿ ತಗೋತೀಯ? ಕುತ್ಕೋ. ಹಾ, ಗೋವಿಂದ್ ನೀವು ಹೊರಡಿ, ನಾನು ಡ್ಯಾಡ್ ಇವರು ಬೇರೆ ಕಾಲ್ ಬರ್ತೀನಿ. ಡ್ಯಾಡ್ ಹೊರಡಿ. ನಾನು ನೋಡಿಲ್ಲ, ಹೊರಡಿ ಸರ್. ಕೇರ್ಫುಲ್ ಡ್ಯಾಡ್. ಐದು ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ನಲ್ಲ, ನನ್ನ ಮನೆಗೆ ಬಿಟ್ಬಿಡು ಬಾ. ಏನೋ ಇಬ್ಬರಿಗೂ ಟೈಮ್ ಪಾಸ್ ಆಗ್ತಾ ಇರ್ಲಿಲ್ಲ, ಗೇಮ್ ಆಡೋಣ ಅಂದೆ. ನೀನ್ ಕರೆದ್ರೆ ಬರ್ತಾ ಇರ್ಲಿಲ್ಲ, ಅದಕ್ಕೆ 3 ಮ್ಯಾಚ್ ನೀ ಗೆದ್ಬಿಟ್ರೆ ಇದನ್ನ ಮನೆಗೆ ಕಳಿಸ್ತೀನಿ ಎಂದೆ. ನಾನು ನಿಜ ಅಂತ ನಂಬ್ಕೊಂಡ್ಬಿಟ್ರೆ ಎಷ್ಟು ದೊಡ್ಡ ಮೋಸಗಾರನೋ ನೀನು. ನೀನ್ ಖಂಡಿತವಾಗ್ಲೂ ಉದ್ಧಾರ ಆಗಲ್ಲ. ನಾನು ಉದ್ಧಾರ ಆಗಿದ್ದೆ ಬೇರೆಯವ್ರಿಗೆ ಮೋಸ ಮಾಡಿ. ಇಂಥ ನೀಚ ಮೋಸಗಾರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಏನಾದ್ರೂ ಅಂದ್ಕೋ, ಮೋಸಗಾರ ಅಂದ್ರೂ ಸರಿನೇ. ನನಗೆ ನೀನು ಬೇಕು. ಇನ್ ಸ್ವಲ್ಪ ಹೊತ್ತಿಗೆ ಹೆಲಿಕಾಪ್ಟರ್ ಬರ್ತಾ ಇರುತ್ತೆ, ನಾವಿಬ್ರು ಆಕಾಶದಲ್ಲಿ ಹಾರ್ತಾ ಹೋಗ್ತೀವಿ. ಇಷ್ಟು ವರ್ಷ ಡಿಪಾರ್ಟ್ಮೆಂಟಲ್ಲಿದ್ದು ಅಮ್ಮನ ಕಾಪಾಡೋಕ್ಕಾಗಲಿಲ್ಲ. ಡಿಪಾರ್ಟ್ಮೆಂಟಲ್ಲಿ ಇರೋದೇ ವೇಸ್ಟ್ ಅನಿಸಿದೆ ಸಾಕ್ಷಿ. ನೀನು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಆರ್ಯ. ಡ್ಯಾಡಿ ಮತ್ತೆ ಅಮ್ಮನ ಹುಡ್ಕಕ್ಕೆ ಅಂತ ಕಾಡಿಗೆ ಹೋಗಿದ್ದಾರೆ. ಆ ಚಿದಂಬರಂ ಡ್ಯಾಡಿಗೆ ಏನಾದರೂ ಅಪಾಯ ಮಾಡಿದ್ರೆ ಅಂತ ಭಯ ಆಗ್ತಿದೆ ಕಣೋ. ಡ್ಯಾಡ್ ನಾವು ಹೇಳೋ ಮಾತು ಕೇಳೋದೇ ಇಲ್ಲ. ಅಜ್ಜಿ ಬೇರೆ ಕರೆಕ್ಟ್ ಟೈಮ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಡ್ಯಾಡಿಗೆ ಯಾರು ಬುದ್ಧಿವಾದ ಹೇಳ್ತಾರೆ ಹೇಳು? ಅದು ಬೇರೆ ಆದಿತ್ಯ ಮನೆ ಹತ್ರ ಬಂದಿದ್ನಂತೆ. ಏನೋ ಆದಿ ಮನೆಗೆ ಬಂದಿದ್ನಾ? ಹ್ಞೂ, ವಾಚ್ಮ್ಯಾನ್ ಹೇಳ್ದ. ಆದಿತ್ಯ ಮನೆಗೆ ಬಂದು ಆರ್ತಿಯಮ್ಮ ಎಲ್ಲಿ ಅಂತ ಕೇಳಿದ್ನಂತೆ. ಆ ವಾಚ್ಮ್ಯಾನು ಚಿದಂಬರಂ ಅವ್ರನ್ನ ಕಿಡ್ನಾಪ್ ಮಾಡಿ ಗುಳುಕ್ ಮೇಲೆ ಫಾರೆಸ್ಟಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದಾನೆ. ತಕ್ಷಣ ಹೊರಟ್ನಂತೆ. ಆದಿ ಅಮ್ಮನ ಹುಡ್ಕಕ್ಕೆ ಹೋಗಿದ್ದೇನಂದ್ರೆ ಖಂಡಿತ ಅಮ್ಮ ಸಿಗ್ತಾರೆ ಕಣೋ. ಇದ್ರ ಮಧ್ಯೆ ಆ ಚಿದಂಬರಂ ಡ್ಯಾಡಿಗೆ ಏನಾದರೂ ಮಾಡಿದ್ರಂತ ಅಷ್ಟೇ ನನ್ನ ಕನ್ಸರ್ನು. ಡೋಂಟ್ ವರಿ, ಆದಿ ಹುಡ್ಕಕ್ಕೆ ಹೋಗಿದ್ದಾನೆ ಅಂದ್ರೆ ಅಮ್ಮ ಅಪ್ಪ ಇಬ್ರು ಸೇಫಾಗಿ ಮನೆಗೆ ಬರ್ತಾರೆ. ಎಷ್ಟೊತ್ತಿಗೆ ಬರುತ್ತೆ ಹೆಲಿಕಾಪ್ಟರ್? ಓ, ಹೊರಟಿದ್ಯಾ? ಗುಡ್ 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 ಗುಡ್. ಅವ್ರಿಗೆ ಹೇಳು, ಈ ಗುಳುಕ್ಮಲೆ ಕಾಡ್ನಲ್ಲಿ ನಾರ್ತ್ ಸೈಡ್ ನಲ್ಲಿ ಹೆಲಿಕಾಪ್ಟರ್ ಇಳಿಯೋದಕ್ಕೆ ಒಂದು ಗ್ರೌಂಡ್ ತರ ಇದೆ, ಅಲ್ಲಿ ಇಳಿಸೋದಕ್ಕೆ ಹೇಳು. ಹಾಗೆ ಇಂಟರ್ನೆಟ್ ನಲ್ಲಿ ಈ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ, ಅದನ್ನ ಫಾಲೋ ಮಾಡೋದಕ್ಕೆ ಹೇಳು. ಓಕೆ, ನಾವು ಅಷ್ಟೊತ್ತಿಗೆ ಅಲ್ಲಿಗೆ ಬಂದ್ಬಿಡ್ತೀವಿ. ಓಕೆ ಓಕೆ, ಬಾಯ್. ಅತಿ, ನಾನೀಗ ತಮಾಷೆ ಮಾಡೋ ಮೂಡಲಿಲ್ಲ. ನಾನು
ಈಗ ನಂಗೆ ಚೀರಪ್ ಮಾಡಲ್ ಭಾರತಿ. ಹೊಡಿರಿ ಚಿದಂಬರಂ, ಹೊಡಿರಿ ಚಿದಂಬರಂ ಅಂತ ಹೇಳಲ್ವಾ? ಯಾವಾಗ ಬಂದೆ ಅದೇ ಯೋಪ್ಪ ನನ್ನ ಮಗ ನಮ್ಮಮ್ಮನ್ ಯಾವಾಗ ಕಿಡ್ನಾಪ್ ಮಾಡ್ದು ಹಬ್ಬಕ್ಕೆ ಬಂದೆ. ಹೀಗೆ ಇಂಜೆಕ್ಷನ್ ಕೊಟ್ಟು ಮೇಲೆ ಹೇಳ್ದಿರೋ ತರ ಮಾಡ್ದಲ್ವಾ ನೀನು? ನಮ್ಮನೆಗೆ ನೀನು ಕಾಟ ಕೊಟ್ಟಿದ್ದು ಒಂದ ಎರಡ? ನಿನ್ನಂತವನ್ನ ಬದುಕೋಕೆ ಬಿಡಬಾರ್ದು. ಆದಿ, ಹೇಗಿದ್ಯೋ? ಅಮ್ಮ ಸಿಕ್ಕದ್ರ? ಅಮ್ಮ, ಆರ್ಯ, ಅಮ್ಮ ಬಂದ್ರು ಕಣ. ಅಮ್ಮ, ಅಮ್ಮ, ಡ್ಯಾಡ್, ಹೇಗಿದ್ದೀರಮ್ಮ? ಆ ಚಿದಂಬರಂ ನಿಮ್ಗೇನು ತೊಂದರೆ ಮಾಡಿಲ್ಲ ಅಲ್ವಾ? ಅಮ್ಮ ಹುಷಾರಾಗಿದ್ದೀರಾ ಅಲ್ವಾ? ನೀನೇನ್ ಮಾಡ್ಕೊಂಡ್ಯೋ ಕೈಗೆ? ಅಮ್ಮ ಇದೊಂದು ಸಣ್ಣ ಗಾಯ ಅಷ್ಟೇ. ಆರ್ತಿಯವ್ರೆ, ನೀವು ತುಂಬಾ ಸುಸ್ತಾಗಿದ್ದೀರ, ಒಳಗೆ ಕರ್ಕೊಂಡು ನಡಿ, ಬನ್ನಿ ಹೋಗೋಣ. ಡ್ಯಾಡ್, ಅಮ್ಮ ಹೇಗೆ ಸಿಕ್ಕಿದ್ರು ನಿಮ್ಗೆ? ಆರ್ತಿಯವ್ರು ತಪ್ಸ್ಕೊಂಡು ಬರ್ತಿರ್ಬೇಕಾದ್ರೆ ಚಿದಂಬರಂ ಇವ್ರನ್ನ ನಡ್ಸ್ಕೊಂಡ್ ಬರ್ತಿದ್ದ. ಅದೇ ಟೈಮ್ಗೆ ನಾನು ಹೋದೆ. ಆದಿನೂ ಬಂದ. ಥ್ಯಾಂಕ್ಸ್ ಕಣೋ ಆದಿ, ಟೈಮ್ ಸರಿಯಾಗಿ ಬಂದು ಅಮ್ಮನ ಕಾಪಾಡಿದೆ. ಅವರು ನಿನಗಿಂತ ಮುಂಚೆ ನನಗಮ್ಮ ಕಣೋ, ಗೊತ್ತು ತಾನೆ? ಗೊತ್ತು ಕಣೋ. ಅಮ್ಮ, ಊಟ ಮಾಡಿ. ಈ ಮನೆ ಅನ್ನೋದ್ರೂಣ ಇಲ್ಲೇ ಮುಗೀತು ಅಂತ ಅನ್ಕೊಂಡ್ಬಿಟ್ಟಿದೆ. ನನ್ನ ಗಂಡ ಮಕ್ಕಳನ್ನ
ಇನ್ಯಾವತ್ತೂ ನೋಡೋಕೆ ಆಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಕಷ್ಟ ಕೊಟ್ಟು ನಾನು ನಿಮ್ಗೆ ನೀಚ. ಕಷ್ಟ ಅಲ್ಲ ಕಣೆ ಸಾಕ್ಷಿ, ಅದು ತರ ಹಿಂಸೆ. ಪ್ರತಿ ಕ್ಷಣ ಸತ್ತು ಬದುಕ್ತೀವಲ್ಲ ಆ ಥರದ ಹಿಂಸೆ. ಗಂಡ ಮಕ್ಕಳಿಂದ ದೂರ ಇರೋ ಹಿಂಸೆಗಿಂತ ಎರಡು ದಿನ ಕೆಟ್ಟ ಮನುಷ್ಯನ ಜೊತೆ ಇದ್ದೇ ಇಲ್ಲ, ಅದು ನನಗೆ ಹಿಂಸೆ ಆಗ್ತಾ ಇದ್ದಿದ್ದು. ಅವನ ಜೊತೆಗೆ ಇರ್ಬೇಕಾದ್ರೆ ಅವ್ನು ಕೊಟ್ಟಿಗೆ ನೀರು ಕೂಡ ಕುಡಿಯಕ್ಕೆ ಭಯ ಆಗ್ತಾ ಇತ್ತು. ಆ ನೀರಲ್ಲಿ ಏನಾದ್ರೂ ಬೆರೆಸ್ಕೊಡ್ತಾನೇನೋ ಅಂತ, ನನ್ನ ದುರುಪಯೋಗ ಪಡಿಸ್ಕೊಳ್ತಾನೆ ಅಂತ. ನಿದ್ದೆ ಬಂದ್ರು ಮಲ್ಗಕ್ ಭಯ ಆಗ್ತಿತ್ತು ಕಣೆ ನನ್ಗೆ. ಆದಿ ಎಲ್ಲಿಗೆ ಹೊರಟೆ? ಚಿದಂಬರಂ ಹತ್ರ ನಮ್ ತಾಯಿ ಒಂದೊಂದ್ ಹನಿ ಕಣ್ಣೀರ್ಗೂ ಬಡ್ಡಿ ಸಮೇತ ವಾಪಸ್ ಕೊಟ್ಟು ಬರ್ತೀನಿ ಆ ಲೋಫರ್ಗೆ. ಅದೇ ನೋಡು, ನೀಗ್ ತಾನೇ ಹುಷಾರಾಗ್ತಾ ಇದ್ಯಾ, ಮತ್ತೆ ನಿನ್ಗೇನಾದ್ರೂ ಆದ್ರೆ ನನ್ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣೋ. ಅಮ್ಮ ನಮ್ಗಿಷ್ಟೆಲ್ಲ ಅನ್ಯಾಯ ಮಾಡಿದ್ರು ಇನ್ನ ಉಸಿರಾಡ್ಕೊಂಡಿದ್ದಾನೆ. ಅವ್ನು ನೀಗೆ ಬಿಟ್ರೆ ಎಷ್ಟು ಜನ ಮನೆ ಹಾಳು ಮಾಡ್ತಾನೋ ಏನೋ. ಬೇಡ ಆದಿ, ಈಗ ತಾನೇ ಒಂದು ದೊಡ್ಡ ಕಷ್ಟದಿಂದ ಪಾರಾಗಿ ಬಂದಿದ್ದೀವಿ, ಮತ್ತೆ ತೊಂದರೆ ತಗೊಳ್ಳೋದು ಬೇಡ. ಕರೆಕ್ಟ್ ಆದಿ. ಚಿದಂಬರಂಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ಸೋದು ನನ್ನ ಜವಾಬ್ದಾರಿ. ನೋಡಿದ್ನಲ್ಲ ಯಾರಿಗೆ ಶಿಕ್ಷೆ ಕೊಟ್ರು ಅಂತ. ಅದೇ ಪ್ಲೀಸ್. ಡ್ಯಾಡ್, ಕಮಿಷನರ್ ಫೋನ್ ಮಾಡಿದ್ದಾರೆ. ಅವ್ರಿಗೆ ಆರ್ತಿ ಅವ್ರು ಬಂದಿರೋ ವಿಷಯ ತಿಳಿಸು. ಪಾಪ ತುಂಬಾ ಪ್ರೆಷರ್ನಲ್ಲಿ ಇರ್ತಾರೆ. ಹಲೋ ಸರ್, ಅಮ್ಮ ಮನೆಗೆ ಬಂದ್ರು. ಅಪ್ಪ ಮಗ ಇಬ್ರು ಸೇರಿ ಆರ್ತಿಯವ್ರನ್ನ ಹುಡುಕಿ ಕರ್ಕೊಂಡ್ ಬಂದ್ರಂತೆ. ಎಸ್ ಸರ್, ಆದಿತ್ಯ ಮತ್ತೆ ಡ್ಯಾಡ್ ಕಷ್ಟಪಟ್ಟು ಹುಡುಕಿ ಅಮ್ಮನ್ ಕರ್ಕೊಂಡ್ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್. ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯ ಇಲ್ಲದೆ ನಿಮ್ಮ ತಂದೆ ಆದಿತ್ಯ ನಿಮ್ಮ ತಾಯಿನ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದೀರಾ. ಎಷ್ಟೊತ್ತಾಯ್ತು ಆರ್ತಿಯವ್ರ ಮನೆಗೆ ಬಂದು? ಒಂದು ಅರ್ಧ ಗಂಟೆ ಆಗಿರ್ಬೋದು ಸರ್. ನಿಮ್ಮಮ್ಮ ಮನೆಗೆ ತಲುಪಿ ಅರ್ಧ ಗಂಟೆ ಆಯ್ತು. ನೀವೊಬ್ಬ ಪೊಲೀಸ್ ಆಫೀಸರ್ ಆಗಿ ಇದ್ಕೊಂಡು ಈ ವಿಷಯ ನನಗೆ ತಿಳಿಸ್ಬೇಕಂತ ನಿಮ್ಗೆ ಗೊತ್ತಾಗಿಲ್ವಾ? ಸಾರಿ ಸರ್, ಅಮ್ಮ ಬಂದಿದ್ದ ಖುಷಿಯಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡಕ್ ಮರ್ತ್ಬಿಟ್ಟೆ. ಚಿದಂಬರಂ ಅವನು ಎಸ್ಕೇಪ್ ಆದಂತೆ ಸರ್. ಓಕೆ, ನೀವು ಈಗಲೇ ಬಂದು ನನ್ನ ಮೀಟ್ ಮಾಡಿ. ಸರಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಿಮ್ಮ ತಂದೆ ತಾಯಿ ಅಣ್ಣ ಎಲ್ಲರೂ ಅಪಾಯದಲ್ಲಿ ಸಿಕ್ಕಾಕೊಂಡಿರೋರು. ಯಾರು ಪರ್ಮಿಷನ್ ಕೊಟ್ಟರು ಅವ್ರಿಗೆ ಈ ರೀತಿ ರಿಸ್ಕ್ ತಗೊಳ್ಳೋದಕ್ಕೆ? ನಮ್ಮ ತಾಯಿ ಮೇಲಿರೋ ಕನ್ಸರ್ನ್ ಇಂದ ಆ ಥರ ರಿಸ್ಕ್ ತಗೊಂಡ್ರು ಸರ್, ಅಷ್ಟೇ. ನಿಮ್ಮ ತಾಯಿ ಮೇಲೆ ಅವ್ರಿಗೆ ಮಾತ್ರ ಕನ್ಸರ್ನ್ ಇತ್ತ, ನಿಮ್ಗಿರ್ಲಿಲ್ವಾ? ನಿಮ್ಮ ಕಣ್ಣೆದ್ರು ನಿಮ್ಮ ತಾಯಿನ ಚಿದಂಬರಂ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ತಡೆಯಕ್ಕಾಗಿಲ್ಲ ಅಲ್ವಾ ನಿಮಗೆ? ಡ್ಯಾಡ್ ಪ್ಲೀಸ್, ಮತ್ತೆ ಮತ್ತೆ ಹೇಳಿದ್ನೆ ಹೇಳ್ಬೇಡಿ. ಪಾಪ ಆರಿಗೆ ಅವಮಾನ ಆಗಲ್ವಾ? ನನಗೂ ಅವಮಾನ ಆಗ್ತಾ ಇದೆ. ಈಗ ತಾನೇ ನಡೆದ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಜರ್ನಲಿಸ್ಟ್ಗಳು ನನ್ನ ತರಾಟೆ ತಗೊಂಡ್ರು. MLA ಸೂರ್ಯ ರಾಜಶೇಖರ್ ಅವರ ಹೆಂಡತಿನ ಸೂರ್ಯ ಹಾಗೂ ಅವ್ರ ಮಗನೇ ಕಾಪಾಡಿದ್ರಂತೆ. ನಿಮ್ಮ ಡಿಪಾರ್ಟ್ಮೆಂಟ್ ಏನು ನಿದ್ದೆ ಮಾಡ್ತಿತ್ತಾ ಅಂತ. ನೀವು ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ. ನನ್ನ ಒತ್ತಡನ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆನ ನೀವು ಕಾಪಾಡ್ಬೋದಾಗಿತ್ತು. ಅಂದ್ರೆ ನಾನೇನ್ ಮಾಡ್ಬೇಕಿತ್ತು ಅಂತ ಹೇಳ್ತಿದ್ದೀರಾ ಸರ್? ನಿಮ್ಮ ಫಾದರ್ನ ಸ್ವಲ್ಪ ತಡೆದಿದ್ರೆ ಪೊಲೀಸ್ನವರೇ ನಿಮ್ಮ ಅಮ್ಮನ ರೆಸ್ಕ್ಯೂ ಮಾಡಿರೋರು. ಹಾ, ಪೊಲೀಸವ್ರು ಬರ್ತಾರೆ ಅಂತ ನಾವು ಕೈ ಕಟ್ಕೊಂಡು ಕೂತಿದ್ರೆ ಇವತ್ತು ಅಮ್ಮ ಮನೆಗೆ ಬರ್ತಿದ್ರೋ ಇಲ್ವೋ? ನೀವೊಬ್ಬ ಪೊಲೀಸ್ ಆಫೀಸರ್ಗೆ ಮಾತಾಡೋ ಮಾತಾ ಇದು? ನಾನು ಪೊಲೀಸ್ ಆಫೀಸರ್ ಆಗೋಕ್ಕಿಂತ ಮುಂಚೆ ನನ್ನ ತಾಯಿಗೆ ಮಗನಾಗಂತೂ ಅವ್ರನ್ನ ಕಾಪಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಡ್ಯಾಡ್ ಆದಿತ್ಯ ಕಾಪಾಡಿದ್ದಾರೆ ಅಂತ ನನಗೆ ಸಂತೋಷ ಇದೆ. ಒಂದ್ ವೇಳೆ ಚಿದಂಬರಂ ನಿಮ್ಮ ಮಗಳು ಅನುಷನ ಕಿಡ್ನಾಪ್ ಮಾಡಿ ಬೇರೆಯವ್ರು ಯಾರಾದ್ರೂ ಕಾಪಾಡಿದ್ರೆ ನೀವು ಇದೇ ಮಾತು ಹೇಳ್ತಿದ್ರಾ? ಡಿಪಾರ್ಟ್ಮೆಂಟ್ ಅವ್ರು ಬರೋರ್ಗು ಕಾಯ್ಬೇಕಿತ್ತು ಅಂತ? ಆರ್ಯ, ನಿಮ್ಮ ಮುಂದೆ ಒಬ್ಬ ಸೀನಿಯರ್ ಆಫೀಸರ್ ನಿಂತಿರೋದನ್ನು ಮರೆತು ನಿಮ್ಮ ಲಿಮಿಟ್ ಕ್ರಾಸ್ ಆಗಿ ಮಾತಾಡ್ತಾ ಇದ್ದೀರಾ. ಇದು ಹೀಗೆ ಮುಂದುವರೆದ್ರೆ ನಿಮ್ಮ ಮೇಲೆ ಸೀರಿಯಸ್ ಆದ ಆಕ್ಷನ್ ತಗೋಬೇಕಾಗತ್ತೆ. ಕೆಲಸದಲ್ಲಿ ಡಿಮೋಟ್ ಮಾಡ್ತೀರಾ, ಸಸ್ಪೆಂಡ್ ಮಾಡ್ತೀರಾ, ಇಲ್ಲ ನೀರು ನೆರಳು ಇಲ್ಲದೆ ಇರೋ ಊರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಅದನ್ನ ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ? ನಮ್ಮಮ್ಮ ಸೇಫಾಗಿ ಬಂದರು ಅನ್ನೋ ಸಂತೋಷನ ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ನನಗೆ ಡಿಪಾರ್ಟ್ಮೆಂಟ್ ಮರ್ಯಾದೆಕ್ಕಿಂತ ನಮ್ಮ ತಾಯಿ ಮರ್ಯಾದೆ ಅವ್ರ ಕ್ಷೇಮನೇ ಮುಖ್ಯ ಸರ್. ಡ್ಯಾಡ್ ಮತ್ತು ಆದಿತ್ಯ ಅವ್ರನ್ನ ಸೇಫಾಗಿ ಕರ್ಕೊಂಡು ಬಂದಿರೋದ್ ಬಗ್ಗೆ ಐ ಹ್ಯಾವ್ ನಥಿಂಗ್ ಟು ರಿಗ್ರೆಟ್. ಹೌ ಡೇರ್ ಯು! ಹೀಗೆ ಉದ್ದಟದಿಂದ ಮಾತಾಡಿದ್ರೆ ನಿಮಗೆ ನನ್ನ ಮಗಳನ್ನ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಡ್ಯಾಡ್ ಏನ್ ಹೇಳ್ತಾ ಇದ್ದೀರಾ? ಅನುಷಾ, ನೀನು ಮಧ್ಯೆ ಮಾತಾಡಬೇಡ. ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಇತ್ತು ಸರ್, ಒಳ್ಳೆ ಆಫೀಸರ್ ಅನ್ಕೊಂಡಿದ್ದೆ. ಆದರೆ ನೀವು ಬೇರೆಯವ್ರ ಥರ ಪರ್ಸನಲ್ ಗ್ರಡ್ಜ್ ಇಟ್ಕೊಂಡು ಪ್ರೊಫೆಷನ್ನ ಸಂಬಂಧಗಳನ್ನ ಮಿಕ್ಸ್ ಮಾಡ್ತಿದ್ದೀರಾ. ನನ್ನ ಮುಂದೆ ಇನ್ನು ಒಂದು ಶಬ್ದ ಮಾತಾಡಿದ್ರೆ ನನ್ನ ಮಗಳ ಮದುವೆನ ಮುರಿಬೇಕಾಗತ್ತೆ. ನಿಮ್ಮ ಹಳೆಯಾಗಿ ಲೈಫ್ ಲಾಂಗ್ ನಿಮ್ಮ ಕೈ ಕೆಳಗಿರೋ ಬದಲು
ಮದುವೆ ವಿಷಯನ ಈಗಲೇ ಮುರಿದ್ಬಿಟ್ರೆ ಒಳ್ಳೇದು. ಆರ್ಯ ಏನ್ ಹೇಳ್ತಿದ್ಯಾ ನೀನು? ಸಾರಿ ಅನುಷಾ, ಮದುವೆ ಆಗೋದಕ್ಕೆ 1000 ಜನ ಹುಡುಗಿರು ಸಿಗ್ತಾರೆ. ಆದರೆ ನಮ್ಮಮ್ಮನ್ನ ಕಳ್ಕೊಂಡ್ರೆ ನಾನು ಜೀವನ ಪರ್ಯಂತ ಗಿಲ್ಟ್ ಪಡಬೇಕಾಗುತ್ತೆ. ಆ ಗಿಲ್ಟಿಂದ ಅಣ್ಣ ಮತ್ತು ಡ್ಯಾಡ್ ನನ್ನ ಬಚಾವ್ ಮಾಡಿದ್ದಾರೆ. ಆ್ಯಂಡ್ ಫಾರ್ ದ್ಯಾಟ್ ಐ ಹ್ಯಾವ್ ನೋ ರಿಗ್ರೆಟ್ಸ್. ಇದ್ರ ಬದಲಾಗಿ ನನ್ನ ಮತ್ತು ಅನುಷಾನ ದೂರ ಮಾಡಬೇಕು ಅನ್ನೋ ಹಠನ ಸಾಧಿಸಲೇಬೇಕಂತಿದ್ರೆ ಹಾಗೆ ಮಾಡಿ ಸರ್. ನನಗೆ ನಿಮ್ಮ ಮಗಳ ಪ್ರೀತಿಗಿಂತ ನಮ್ಮ ಅಮ್ಮ ತಂದೆ ಪ್ರೀತಿನೇ ನನಗೆ ಹೆಚ್ಚು. ಆರ್ಯ ಆರ್ಯ ಪ್ಲೀಸ್ ನಿಂತ್ಕೋ. ಅನುಷಾ, ನನ್ನ ಮೇಲೆ ಗೌರವ ಇದ್ರೆ 1 ಹೆಜ್ಜೆನೂ ಮುಂದಿಟ್ಕೊಡ್ತೀನಿ ನೀನು.